ಪ್ರಪಂಚಕ್ಕೆ ಅವತ್ತಿನ ಕಾಲಕ್ಕೆ ಗೊತ್ತಿರೋದು ಮೌರ್ಯ ಸಾಮ್ರಾಜ್ಯ, ಅಶೋಕ, ಭಾರತ ಹೀಗಿತ್ತು. ಪ್ರಪಂಚ ಭಾರತವನ್ನು ದಿಟ್ಟಿಸಿ ನೋಡ್ತಾ ಇತ್ತು. ಜಾತಿ, ಧರ್ಮ, ಲಿಂಗ ಭೇದ ಭಾವಗಳು ಯಾವುದೂ ಕಾಣಿಸ್ಲಿಲ್ಲ. ಇಲ್ಲಿ ಏಕತೆ ಮಾತ್ರ ಮೆರೆದಿತ್ತು. ಅಂತಹ ಒಂದು ಸಂದರ್ಭ. ಗ್ರೀಕರ ಆಧಾರಗಳು ಮೆಗಾಸ್ತನಿಸ್ ಎಂಬುವವನು ಮೇಬಿ ಹೀಗಿದ್ದೇನೋ ಅವನು ಬರಿತಾನೆ ಇಂಡಿಕಾ ಎಂಬುದನ್ನು. ಆ ಇಂಡಿಕಾ ಗ್ರಂಥದಲ್ಲಿ ಮೌರ್ಯರ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿಯಾಗಿ ಕೌಟಿಲ್ಯ ಕೂಡ ಆತ ಅರ್ಥಶಾಸ್ತ್ರವನ್ನು ಬರಿತಾನೆ. ಅಲ್ಲಿ ಮೌರ್ಯರ ಅಧಿಪತಿ ನಾಯಕ ಯಾವ ರೀತಿಯಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಎಂಬುದನ್ನು ಕೂಡ ಆತ ಬರಿತಾ ಹೋಗ್ತಾನೆ. ಅದೇ ತೆರನಾಗಿ ವಿಶಾಖದತ್ತ ಆತನು ಕೂಡ ಇದೇ ರೀತಿಯಲ್ಲಿ ಇರಬಹುದೇನೋ, ಅವನು ಕೂಡ ಬರಿತಾನೆ ಮುದ್ರಾ ರಾಕ್ಷಸ. ಇದರಲ್ಲಿ ಕೂಡ ಚಂದ್ರಗುಪ್ತ ಮೌರ್ಯ ಮತ್ತು ಧನನಂದನನ ಯಾವ ರೀತಿ ಸೋಲಿಸ್ತಾನೆ, ಧನನಂದನ ಎಂಬ ರಾಜಕುಮಾರನನ್ನು ಯಾವ ರೀತಿ ಸೋಲಿಸ್ತಾನೆ ಎಂಬುದನ್ನು ಕೂಡ ಬರಿತಾನೆ. ಇವರ ವಂಶವನ್ನು ನಿರ್ನಾಮ ಮಾಡಿ ಈತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ, ಚಂದ್ರಗುಪ್ತ ಮೌರ್ಯ. ಇದ ನಂತರ ಆತ ಓಡಿಸಿ ರಾಜ್ಯ ಆಗ್ತಾನೆ. ಅಲೆಕ್ಸಾಂಡರ್ ಓಡ್ತಾನಲ್ಲ, ಆತ ಓಡಿದ ನಂತರನೇ ಅವರ ಜೊತೆ ಯುದ್ಧವನ್ನು ಮಾಡಿ ಅಲೆಕ್ಸಾಂಡರ್ನ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ. ಅಲೆಕ್ಸಾಂಡರ್ನ ಸೈನ್ಯ ಅವನಿಗೆ ಶರಣಾಗಿ ಬಿಡುತ್ತೆ. ವಾಪಸ್ ಉಳಿದಿದ್ದೆಲ್ಲ ಗ್ರೀಕಿಗೆ ವಾಪಸ್ ಹೋಗ್ತಾರೆ. ಈ ಯುದ್ಧ ಅಲೆಕ್ಸಾಂಡರ್ ಹೋದ ನಂತರ ಮಾಡ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಅವಕಾಶಕ್ಕೋಸ್ಕರ ಕಾಯ್ತಾ ಇರುವನು ಚಂದ್ರಗುಪ್ತ ಮೌರ್ಯ ಆಗಿರ್ತಾನೆ. ಅಲೆಕ್ಸಾಂಡರ್ ಅವಾಗ ವಾಪಸ್ ತನ್ನ ದೇಶಕ್ಕೆ ಹೊರಟು ಹೋಗ್ತಾನೆ. ಇದನ್ನು ನಂತರ ಮೌರ್ಯರ ಮೇಲೆ ದಾಳಿ ಮಾಡಿ ಮೌರ್ಯರ ದೊರೆಯನ್ನು ಕೊಂದು ಆಗ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೋತಾನೆ. ಅಲ್ಲಿ ನಂತರ ಎಲ್ಲರ ಶಮನ ಆಗಿ ಹೋಗುತ್ತೆ. ಆಮೇಲೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಆದರೆ ಚಂದ್ರಗುಪ್ತನಿಗೆ ಗೊತ್ತಿರಲಿಲ್ಲ ಅಷ್ಟು ದೊಡ್ಡ ಪ್ರಬಲ ಸಾಮ್ರಾಜ್ಯವನ್ನು ಕಟ್ತೀನಿ ಅಂತ. ಇಲ್ಲಿ ದೇಶಾಭಿಮಾನಿಗಳನ್ನು ಕೂಡಿಸಿ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ಯಾಕಂದರೆ ಅಲ್ಲಿ ಬ್ರಿಟಿಷರನ್ನು ಅಂದರೆ ಗ್ರೀಕರನ್ನು ಓಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರನ್ನು ಕೂಡಿಸಿ ಹಾಕಿ ನಂತರದಲ್ಲಿ ನಂದರ ರಾಜ್ಯರನ್ನು ಸೋಲಿಸಿ ಆತನನ್ನು ವಧೆ ಮಾಡಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿ ಮೆರೀತಾನೆ. ಅವನ ನಂತರ ಅಶೋಕ ಇಡೀ ಅಖಂಡ ಭಾರತದ ನಾಯಕನಾಗ್ತಾನೆ.